ರಾಜು ಆಲುಗೂರ ವಿಜಯಪುರ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಶ್ರಮಿಸುವ ನಾಯಕ. ವಿಜಯಪುರ ಲೋಕಸಭಾ ಚುನಾವಣೆಯ ಹತ್ತಿರ ಸಮೀಪಿಸುತ್ತಿದ್ದು ಎಲ್ಲ ಮತದಾನ ಬಂಧುಗಳು ಜಾಗೃತರಾಗಬೇಕು. ನೀವು ಹಾಕುವ ಮತದಾನ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ. ಇವತ್ತಿನ ತನಕ 3 ಬಾರಿ ಲೋಕಸಭಾ ಚುನಾವಣೆ ಆರಿಸಿ ಬಂದರೂ ರಮೇಶ್ ಜಿಗಜಿಣಿ ಅವರ ಕೆಲಸ ಶೂನ್ಯವಾಗಿದೆ. ವಿಜಯಪುರ ನಗರವನ್ನು ಸಂಪರ್ಕಿಸುವ ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಎಲ್ಲಾ ಕಡೆ ರೈಲ್ವೆ ಮೇಲೆಸುವೆ ಹಾಗೂ ರಸ್ತೆ ಮೇಲೆಸುವೆ ನಿರ್ಮಿಸುವುದು ಮತ್ತು ಹೆದ್ದಾರಿಗಳಿಗೆ ಹೆಚ್ಚಿನ ಅನುದಾನ ಒದಗಿಸಿ ದುರಸ್ತಿಗೊಳಿಸಿ ಸುಧಾರಣೆಗೊಳಿಸುವುದೆಂದು ಎಂಬಿ ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರು ಮಾತನಾಡಿದರು. ಐತಿಹಾಸಿಕ ವಿಜಯಪುರ ಜಿಲ್ಲೆ ಅತಿ ಹೆಚ್ಚು ಸ್ಮಾರಕಗಳ ನಗರವಾಗಿದ್ದು ಪ್ರವಾಸೋದ್ಯಮ ಅಭಿವೃದ್ಧಿ ಆದರೆ ಜಿಲ್ಲೆಗೆ ಆರ್ಥಿಕ ಚೈತನ್ಯ ಒದಗುತ್ತದೆ. ಆದ್ದರಿಂದ ವಿಶ್ವ ಪ್ರವಾಸೋದ್ಯಮ ನಕ್ಷೆಯಲ್ಲಿ ವಿಜಯಪುರ ನಗರವನ್ನು ಸೇರ್ಪಡೆಗೊಳಿಸುವುದು. ಕಳೆದ 3 ಅವಧಿಗಳು 15 ವರ್ಷಗಳಿಂದ ಸಂಸದರಾಗಿರುವವರು ಜಿಲ್ಲೆಗೆ ಅನುಕೂಲವಾಗುವ ಒಂದೇ ಒಂದು ವಿಷಯವನ್ನು ಸಂಸತ್ನಲ್ಲಿ ಪ್ರಸ್ತಾಪಿಸಿರುವುದಿಲ್ಲ. ರೈತರು ಸಂಕಷ್ಟದಲ್ಲಿದ್ದಾಗ ಒಂದು ಪ್ರಶ್ನೆಯನ್ನೂ ಕೇಳಿಲ್ಲ. ಪ್ರಜ್ಞಾವಂತ ಮತದಾರರು ತಮ್ಮ ಮತ ಚಲಾಯಿಸುವಾಗ ಮೇಲಿನ ವಿಷಯವನ್ನು ಗಮನಿಸಿ ವಿಜಯಪುರ ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಸಂಸತ್ ಸದಸ್ಯತ್ವ ಬದಲಾವಣೆ ಆಗಲೇಬೇಕೆಂದು ಮತ ಹಾಕಬೇಕು. ಅದರಿಂದ ನನಗೆ ಮತ ನೀಡಿ ಆಯ್ಕೆ ಮಾಡಿದರೆ ಪ್ರಾಮಾಣಿಕವಾಗಿ ಈ ಪ್ರಸ್ತಾಪಿಸಿದ ಎಲ್ಲಾ ವಿಚಾರಗಳನ್ನು ಕಾಯ ವಾಚ ಮನಸ್ಸ ಅನುಷ್ಠಾನಗೊಳಿಸಲು ನಾನು ಹೆಜ್ಜೆ ಇಡ್ತೇನೆ ಎಂದು ಅವರು ತಮ್ಮ ಅಭಿಪ್ರಾಯವನ್ನು ರಾಜು ಆಲುಗೂರ ಮಾತನಾಡಿದರು. ಈ ಸಂದರ್ಭದಲ್ಲಿ ಎಂಬಿ ಪಾಟೀಲ್ ಸಚಿವರು, ನಾಗಠಾಣ ಮತಕ್ಷೇತ್ರದ ಶಾಸಕರಾದ ವಿಠಲ ಕಟಕದೊಂಡ, ರವಿಗೌಡ ಪಾಟೀಲ್, ಆರ್ಡಿ ಹಕ್ಕಿ, ಡಿಎಲ್ ಚೌಹಾಣ್, ಮಹಾದೇವ ಹಿರೇಕುರುಬರ, ಸುರೇಶ್ ಗೌಡ ಪಾಟೀಲ್, ದಿಲೀಪ್ ಶಿವಶರಣ, ಸೋಮಗೌಡ ಪಾಟೀಲ್, ದಯಾನಂದ ಪಾಟೀಲ್, ಸೈದು ಕೊಡಹೊನ್ನ, ಬಂದೆ ನವಾಜ್ ಮುಲ್ಲಾ, ಸುರೇಶ್ ಶಿವಶರಣ, ಸತ್ಯಣ್ಣ ಕಾಂಬಳೆ, ಬಸವರಾಜ್ ಕೋಳಿ ಮತ್ತು ಊರಿನ ಪ್ರಮುಖರು ಉಪಸ್ಥಿತರಿದ್ದರು. ವರದಿ ವಿಠಲ್ ಕೊಡತ್ತೆ. ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಎಂಬಿ ಪಾಟೀಲ್ ಸಾಹೇಬ್ರಿಗೆ ಸನ್ಮಾನವನ್ನು ಮಾಡಲಾಗುವುದು. ಸನ್ಮಾನವನ್ನು ಈ ಒಂದು ಇರಿಸಿಕೊಳ್ಳಲಾಗುವುದು. ಅದೇ ತರನಾಗಿ ನಮ್ಮ ನಾಗಠಾಣ ಮತಕ್ಷೇತ್ರದ ಜನಪ್ರಿಯ ನಮ್ಮ ನಿಮ್ಮೆಲ್ಲರ ನಾಯಕರು ಹಾಗೂ ಈ ಭಾಗದ ಭೈರವನಾಥ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂತ ಸೋದರರಾದಂತ ಮಾದೇವ ಸೌಕರ್ ಸ್ವಾತಂತ್ರ್ಯದಿಂದ, ಸಂವಿಧಾನದಿಂದ, ಆ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಈ ಬಿಜೆಪಿಯವರು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ. ಇವರೆಲ್ಲರೂ ಬ್ರಿಟಿಷರ ಏಜೆಂಟರಾಗಿದ್ದಂಥವ್ರು. ಇವ್ರ ಮನೆಗೆ ಯಾರು ಪ್ರಾಣ ತ್ಯಾಗ ಮಾಡಿಲ್ಲ, ಯಾರು ಆಸ್ತಿ ಪಾಸ್ತಿ ಕಳ್ಕೊಂಡಿಲ್ಲ. ಇವರು ಮತ್ತು ಬಂದು ನಮಗೆ ನೈತಿಕ ಪಾಠ ಹೇಳ್ತಾರೆ, ರಾಷ್ಟ್ರೀಯತೆ ಬಗ್ಗೆ, ದೇಶದ ಬಗ್ಗೆ. ಇವರೇ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರ. ನಾನು ಹೇಳಿದೆ, ಈ ದೇಶದ ಕಟ್ಟಿದಂತವರು ಕಾಂಗ್ರೆಸ್. ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ಕಡೆ ತಿನ್ಲಿಕ್ಕೆ ಆಹಾರ ಇರಲಿಲ್ಲ. ಎಲ್ಲಾ ಸಂಪತ್ತನ್ನ
ಇವತ್ತು ಬ್ರಿಟಿಷರು ನಮ್ಮ ದೇಶದಿಂದ ದೋಚಿಕೊಂಡು ಹೋಗಿದ್ರು. ನಾವು ಅಮೆರಿಕಾದಿಂದ ಕೆಂಪು ಗೋಧಿಯನ್ನ ತಂದು ನಮ್ಮ ಹಸುವನ್ನ ನೆಗೆಸ್ಕೊಳ್ಬೇಕಾಗಿತ್ತು. ಅಮೆರಿಕಾದಲ್ಲಿ ಕೆಂಪು ಗೋಧಿ ತಂದು ತಿನ್ಬೇಕಾಗಿತ್ತು. ಜವಾಹರ್ಲಾಲ್ ನೆಹರು ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಬ್ಬರು ಪ್ರಧಾನಮಂತ್ರಿ ಆದ್ಮೇಲೆ ಹಸಿರು ಕ್ರಾಂತಿಯನ್ನು ಮಾಡುವ ಮೂಲಕ ನಮಗೆ ಇವತ್ತು 150 ಕೋಟಿ ಜನರಿಗೆ ಇವತ್ತು ನಮಗೇನು ಆಹಾರ ಬೇಕು ಅಷ್ಟು ಆಹಾರ ಉತ್ಪಾದನೆ ಮಾಡೋ ಜೊತೆಗೆ ಅದ್ರ 2 ಪಟ್ಟು ನಾವು ವಿದೇಶಕ್ಕೆ ರಫ್ತು ಮಾಡುವಂತ ಶಕ್ತಿ ಕೊಟ್ಟಿದ್ದು, ಆಹಾರದ ಭದ್ರತೆ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಪಕ್ಷ. ನಮ್ಮ ದೇಶದಲ್ಲಿ ಒಂದು ಸೂಜಿನೂ ಕೂಡ ಉತ್ಪಾದನೆ ಆಗ್ತಿರಲಿಲ್ಲ. ಯಾವುದು ಉದ್ಯಮಿಗಳಿರಲಿಲ್ಲ, ಕಾರ್ಖಾನೆಗಳಿರಲಿಲ್ಲ, ಫ್ಯಾಕ್ಟರಿಗಳಿರಲಿಲ್ಲ. ಇವತ್ತು ಜವಾಹರ್ಲಾಲ್ ನೆಹರು ಅವರು ನವರತ್ನ ಕಂಪನಿಗಳನ್ನು ತೆಗೆದ್ರು. ಈಗ ನಮ್ಮ ರಾಜ್ಯದಾಗ ತಗೊಳ್ರಿ, HAL, BEL, BHEL, HMT, ಇಸ್ರೋ, BML 10 ಕಾರ್ಖಾನೆಗಳನ್ನ ನಮ್ಮ ರಾಜ್ಯದಾಗ ತೆಗೆದ್ರು. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಗ್ಯಾಸ್, ONGC ಎಲ್ಲವನ್ನ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ. ನರೇಂದ್ರ ಮೋದಿ ಬಂದಾಗ ಇವು ಔದ್ಯೋಗಿಕ ಕ್ರಾಂತಿಯನ್ನು ಮಾಡಿದ್ರು. ಔದ್ಯೋಗಿಕ ಕ್ಷೇತ್ರದ ಬೆಳವಣಿಗೆ ಆಯಿತು, ಯುವಕರಿಗೆ ಉದ್ಯೋಗ ಸಿಕ್ತು. ಪ್ರತಿಯೊಂದು ಊರಲ್ಲಿ ಒಂದು ಪ್ರಾಥಮಿಕ ಶಾಲೆ, ಹೋಬಳಿಯಲ್ಲಿ ಒಂದು ಜೂನಿಯರ್ ಕಾಲೇಜು, ತಾಲೂಕಿನಾಗ ಒಂದು ಡಿಗ್ರಿ ಕಾಲೇಜು. ಇದಲ್ಲದೆ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಾದ IIT, IIM, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಏಮ್ಸ್, ಇದೆಲ್ಲ ಪ್ರಾರಂಭ ಆಗಿದ್ದು ನರೇಂದ್ರ ಮೋದಿ ಅವರ ಕಾಂಗ್ರೆಸ್ ಪಕ್ಷದ ಕಾಲದಲ್ಲಿ ಅಂತ